ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಸಾಬುದಕ್ಕಿ ಮಸಾಲ ಹಪ್ಪಳ ಮಾಡಿ ತೋರಿಸಿದ್ದೀನಿ. ಈ ಹಪ್ಪಳ ಮಾಡ್ಕೊಳಕ್ಕೆ ನಮಗೆ ನೆನೆಸೋದು ಬೇಡ, ದಿಢೀರಾಗಿ ಮಾಡ್ಕೋಬೋದು ಮತ್ತು ಹಪ್ಪಳ ಭಾಳ ಮಸ್ತಾಗಿರ್ತಾವು. ಬನ್ನಿ ಸಾಬುದಕ್ಕಿ ಹಪ್ಪಳ ಹೇಗೆ ಮಾಡೋದಂತ ನೋಡೋಣ. ಮಸಾಲ ಸಾಬುದಕ್ಕಿ ಹಪ್ಪಳ ಮಾಡ್ಕೊಳಕ್ಕೆ 1 ಕಪ್ ಸಾಬುದಕ್ಕಿ ತೊಗೊಂಡೆ ನಾನು. ಒಂದು ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಜೀರಿಗೆ, ನೀವು ಮಸಾಲೆ ಏನು ಬೇಕಲ್ಲ ಅದನ್ನು ಹಾಕಿ ಭೀ ಮಾಡ್ಕೋಬೋದು. ಈಗ ಸಾಬುದಕ್ಕಿ ನಾವು ರುಬ್ಕೋಬೇಕು. ನಾನು ಮಿಕ್ಸರ್ ಜಾರ್ ತೊಗೊಂಡೇನೆ ಇಲ್ಲಿ, ಅದ್ರಾಗ ಈ ಸಾಬುದಕ್ಕಿ ಹಾಕ್ತೇನೆ. ಸಣ್ಣದು ತೊಗೊಂಡು ಮಾಡ್ಕೋರಿ, ಅದ್ರಾಗ ಚಲೋದಂಗೆ ಪೌಡ್ರ್ ಆಗ್ತೈತಿ. ಈಗ ಇದನ್ನು ನಾನು ರುಬ್ಕೊಂಬರ್ತೇನೆ. ನೋಡಿರಿ, ಇದನ್ನು ನಾನು ರುಬ್ಕೊಂಡೇನು, ಪೌಡ್ರ್ ಆಗೈತಿದ. ಒಂದು ಸ್ವಲ್ಪ ತರಿ ಇದ್ರೆ ಭೀ ನಡೀತೈತಿ. ಈಗ ಇದನ್ನು ನಾವು ನೀರಾಗಿ ಕಲಿಸ್ಕೋಬೇಕು. ಒಂದು ಪಾತ್ರೆದಾಗ ಹಾಕ್ತೇನೆ ನಾ ಇದನ್ನು. ನೋಡಿರಿ, ಈ ಕಪ್ಲೆ 1 ಕಪ್ ಸಾಬುದಕ್ಕಿ ತೊಗೊಂಡೆ ನಾವು 6 ಕಪ್ ನೀರು ಹಾಕ್ಕೋಬೇಕು. ಈಗ ಇಲ್ಲಿ 2 ಕಪ್ ನೀರು ಹಾಕಿ ಹಿಟ್ಟೀಗ ಕಲಿಸಿಡ್ತೇನೆ ನಾನು. ಇದನ್ನು ಚಲೋದಂಗೆ ಕಲಿಸ್ಕೋರಿ, ಗಂಟು ಆಗಬಾರ್ದಿದ ಆ ಥರ ಕಲಿಸ್ಕೋಬೇಕು ನಾವು. ಕಲಿಸ್ಕೊಂಡು ಕಸಿಂದ ಒಂದು 10 ನಿಮಿಷ ನೆನೆಯಾಕೆ ಬಿಡ್ಬೇಕು. ಇದನ್ನು ನಾನು ಕಲಿಸಿದೇನು, ಮುಚ್ಚಿಡ್ತೇನೆ ನಾ ಇದನ್ನೀಗ. ಇದು ನೆನೆಯುತ್ತನ ನಾವು ಮೆಣಸಿಕಾಯಿ ಅದು ಸಣ್ಣ ಮಾಡ್ಕೋತೇನೆ ನಾನು. ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡೇನು. ಇದ್ರಾಗ ಈ ಮೆಣಸಿಕಾಯಿ ತೊಗೊಂಡಿವಲ್ಲ ಇದನ್ನು ಹಾಕಿ ಸಣ್ಣ ಮಾಡ್ಕೋತೇನು. ಇದನ್ನು ನಾವು ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದು ನೋಡ್ರಿ ಸಣ್ಣಾಗೈತಿ. ಖಾರ ನಿಮ್ಗೆ ಬೇಡ ಅಂದ್ರೆ ಬಿಡ್ಬೋದು ಭೀ, ಹಾಗೆ ಪ್ಲೇನ್ ಆಗಿ ಮಾಡ್ಕೋಬಹುದು. ಈಗ ಹಿಟ್ಟು ಕುದಿಯಾಕ ಇಡೋನು. ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡೇನು, ತಳ ದಪ್ಪ ಇದ್ದದ್ದು ಇಟ್ಕೊಂಡ ಮಾಡ್ಕೋರಿ. ಈಗ ನೀರು ಹಾಕ್ತಾನು. ಇಲ್ಲಿ ನಾವು 4 ಕಪ್ ನೀರು ಹಾಕಿ ಇಟ್ಕೋಬೇಕೀಗ. ಉಪ್ಪು ಹಾಕ್ತಾನು. ನೋಡಿ ಹಾಕೋರಿ, ಉಪ್ಪು ಭಾಳ ಆತಂದ್ರೆ ಹಪ್ಪಳ ಫ್ರೈ ಮಾಡ್ಕೋಬೇಕಾದ್ರೆ ಹೆಚ್ಚಾಗಿತ್ತಂದ್ರೆ ಚಲೋ ಹತ್ತಂಗಿಲ್ಲ. ಅದಕ್ಕಾಗಿ ಉಪ್ಪು ನೋಡಿ ಹಾಕ್ರಿ ನೀವು. ನೀರೀಗ ಹೆಸರು ಬರಲಿ, ಮುಚ್ಚಿಬಿಡ್ತಾನೆ ನಾನು. ಹಸಿಮೆಣ್ಸಿಕಾಯಿ ಸಣ್ಣ ಮಾಡಿ ಇಟ್ಕೊಂಡಿವಲ್ಲ ಅದನ್ನ ಮಿಕ್ಸ್ ಮಾಡ್ತಾನೆ ಈಗ. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟೇನು ಅದನ್ನು ಹಾಕ್ತಾನು. ಇದೊಂದು ಸ್ವಲ್ಪ ಕುದಿಲಿ 1 ನಿಮಿಷ ತನ. ಇದು ಸಾಬುದಕ್ಕಿ ಕಲಿಸಿಟ್ಟಿದ್ದುಲ್ಲ, ಇದು ಗಟ್ಟಿ ಆಗೈತಿ. ಇಲ್ಲಿ ಇನ್ನೊಂದು ಅರ್ಧ ಕಪ್ ನೀರು ಹಾಕ್ತಾನೆ ನಾನು. ಇದು ನೋಡ್ರಿ, ಟೋಟಲ್ದಾಗ 6.5 ಕಪ್ ನೀರು ಹಾಕಿದೀವಿ ನಾವು 1 ಕಪ್ ಸಾಬುದಕ್ಕಿಗೆ. ಮಿಕ್ಸ್ ಮಾಡ್ರಿ. ಇದ ಮಿಕ್ಸ್ ಆಗೈತಿ, ನೀರು ಭೀ ಕುದಿಯದವು. ಈಗ ಅದ್ರಾಗ ಮಿಕ್ಸ್ ಮಾಡೋನು. ಉರಿ ಸಣ್ಣ ಇಟ್ಕೋರಿ. ಇದನ್ನ ಕಲಿಸಿಟ್ಕೊಂಡಿರ್ತಾವಲ್ಲ ಇದನ್ನ ಮಿಕ್ಸ್ ಮಾಡೋಣ. ಈಗ ಹಾಕಿ ಕಂಟಿನ್ಯೂಸ್ ತಿರುವಾಡ್ಕೋತ ಹೋಗ್ರಿ, ಇಲ್ಲಂದ್ರೆ ಗಂಟ ಆಗ್ತೈತಿ ಅದ. ಹಾಕಿ ತಿರುವಾಡ್ಕೋತ ಇರ್ಬೇಕು, ಬಿಟ್ರಂದ್ರ ತಳ ಹಿಡಿತೈತಿ. ಜೀರಿಗೆ ನಾನು ಈಗ ಹಾಕಾನಿಲ್ಲ, ಇದು ಕುದ್ದ ಬಳಕ ಹಾಕ್ತಾನು. ಜೀರಿಗೆ ಈಗ ಹಾಕೊಂಡಿ ಅಂದ್ರೆ ಯೆಲ್ಲೋ ಕಲರ್ ಆಗ್ತೈತದ. ಇದು ನೋಡ್ರಿ ಕುದಿಯಾದೈತಿ. ಕುದಿಯಾಕ ಹತ್ತ ಬಳಕ 10 ರಿಂದ 15 ನಿಮಿಷ ನಾವು ಮೀಡಿಯಂ ಉರಿಯಲ್ಲಿ ಕುದಿಸ್ಕೋಬೇಕು. ಹಿಟ್ಟ ಚಲೋದಂಗೆ ಕುದಿಸ್ಕೋರಿ. ಇದು ಕುದಿಯಾಕ ಒಂದು 10-15 ನಿಮಿಷ ಆತು. ಇದು ನೋಡ್ರಿ ಕುದ್ದ ಈ ತರ ಗಟ್ಟಿ ಆಗೈತಿದ. ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಮುಚ್ಚಿಡ್ತೇನು, ಒಂದು 5 ನಿಮಿಷ ಆರ್ಲಿದ. ಆರಿದ ಬಳಿಕ ನಾವು ಹಪ್ಪಳ ಮಾಡ್ಕೊಳ್ಳೋನು. ಹಪ್ಪಳ ಮಾಡ್ಕೊಳಕ ನಾ ಇಲ್ಲಿ ಒಂದು ಪಾಲಿಥೀನ್ ಹಚ್ಚಿದೇನು. ಈ ಹಪ್ಪಳ ನೀವು ಪಾಲಿಥೀನ್ ಮ್ಯಾಗ ಹಾಕೋಬೇಕು. ಹಿಟ್ಟು ಒಂದ್ ಸ್ವಲ್ಪ ಆರೈತಿ. ಈಗ ಹಪ್ಪಳ ಮಾಡ್ಕೊಳ್ಳೋನು. ನೀವು ಎಷ್ಟು ದೊಡ್ಡ ಬೇಕಲ್ಲ ನೋಡಿ ಮಾಡ್ಕೋಬಹುದು. ಮತ್ತೆ ಭಾಳ ತಿಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಷ್ಟು ಬೇಕಾದ ತಿಳು ಆಗ್ತಾವು, ಖರೆ ಹಿಂದಿನ ನಾವು ಫ್ರೈ ಮಾಡ್ತೇವಲ್ಲ ಆಗ ಟೇಸ್ಟ್ ಬರುದಿಲ್ಲ. ಒಂದು ಸ್ವಲ್ಪ ದಿಪ್ಪ
ನಾ ಅಂತೂ ದಿಪ್ಪ ಹಾಕೋದೇನು, ನೀವು ಬೇಕಂದ್ರೆ ತಿಳು ಭೀ ಮಾಡ್ಕೋಬಹುದು. ನೋಡ್ರಿ ಎಷ್ಟು ಸಿಂಪಲ್ ಐತಿ. ಅಕ್ಕಿ ಕಸಿಂದ ಹಿಂಗ ಸ್ಪ್ರೆಡ್ ಮಾಡ್ಕೋತ ಹೋಗ್ರಿ. ಒಂದ್ 5 ನಿಮಿಷನಾಗ ನಾವು ಬಹಳಷ್ಟ ಹಪ್ಪಳ ಒಂದ್ ವರ್ಷಕ್ಕೆ ಆಗುವಷ್ಟು ಮನ್ಯಾಗ ಮಾಡ್ಕೋಬಹುದು. ಎಲ್ಲ ಹಪ್ಪಳ ಬಿ ಹಾಕಿ ಕಸಿನ್ ತೋರಿಸ್ತೇನೆ ನಾ ನಿಮಗ. ನೋಡ್ರಿ ನಾನು 1-2 ನಿಮಿಷನಾಗ ಇಷ್ಟೆಲ್ಲ ಹಪ್ಪಳ ಮಾಡ್ಕೊಂಡ್ ನಾನು ನೋಡ್ಬೋದು ನೀವ. ಇವತ್ನೀಗ ಬಿಸಿಲಾಗ ಒಣಗಾಕಿಡ್ತೇನೆ, ನಾನು ಒಣಗಿದ ತೋರಿಸ್ತೇನೆ. ನೋಡ್ರಿ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ, ಇವ ಒಣಗಿದಾವು. ನಾ ಇವತ್ನ 3 ದಿನ ಬಿಸಿಲಾಗ ಒಣಸಿದೆನು, ಚಲೋದಂಗೆ ಒಣಗಿದಾವ. ಇವ ಒಣಗಿಸ್ಕೇಶಿಂದ ಡಬ್ಬಿ ತುಂಬಿಟ್ಕೊಂಡ್ವಿ ಅಂದ್ರೆ ನಾವು 1 ವರ್ಷ ತನ ಚಲೋ ಇರ್ತಾವು. ಈಗ 1-2 ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನೆ ನಾನು, ಎಣ್ಣೆ ಕಾದೈತಿ. ಈಗ ಹಪ್ಪಳ ಹಾಕ್ತೇನು. ನೋಡ್ರಿ ಎಷ್ಟು ದೊಡ್ಡದಾಗಿ ಏನು ಮಸ್ತಾಗಿ ಅರಳೈತೈತಲ್ಲಿ ನೋಡ್ಬೋದು ನೀವು. 3-4 ಪಟ್ಟು ಆಗೋಷ್ಟು ಅರಳೈತೆ ಹಪ್ಪಳ. ನೋಡ್ರಿ ಏನು ಮಸ್ತಾಗಿ ಆಗದಾವ ಹಪ್ಪಳ. ನೋಡ್ರಿ ಹಪ್ಪಳ ನಾನು ಫ್ರೈ ಮಾಡಿದೇನು, ಏನು ಮಸ್ತಾಗಿ ಬಂದಾವು ನೋಡ್ಬೋದು ನೀವು. ಎಷ್ಟು ಬೆಳ್ಳಗಾಗಿ ಒಂದು ಸ್ವಲ್ಪ ನಾ ದಪ್ಪಾಗಿ ಹಾಕೊಂಡೇನು, ಈ ಥರ ಬಂದಾವು. ನಿಮಗೆ ತೆಳ್ಳಗೆ ಬೇಕಂದ್ರೆ ಭೀ ಮಾಡ್ಕೋಬೋದು. ಆದ್ರೆ ತೆಳ್ಳಗೆ ಮಾಡ್ಕೊಂಡ್ರೆ ಅಂದ್ರೆ ತಿನ್ನೋದ್ನ್ಯಾಗ ಅಷ್ಟು ಟೇಸ್ಟ್ ಇರಂಗಿಲ್ಲ. ಅದಕ್ಕಾಗಿ ನಾವು ಒಂದು ಸ್ವಲ್ಪ ದಪ್ಪಾಗಿ ಮಾಡ್ಕೊಂಡೇನು. ನಿಮಗೆ ಹೆಂಗೆ ಬೇಕಂಗೆ ನೀವು ಮಾಡ್ಕೋಬೋದು. ನೋಡ್ರಿ ಒಂದು ಹಪ್ಪಳ ಮುರಿದು ತೋರಿಸ್ತೇನೆ ನಾನು ನಿಮಗೆ. ಎಷ್ಟು ಕ್ರಿಸ್ಪಿಯಾಗಿ ಭಾಳ ಮಸ್ತಾಗಿ ಬಂದಾವು.